Hello everyone. Today I am discussing about differential equations. Exercise 9.4. ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎರಡು ಹೋಮ್ವರ್ಕ್ ಕೊಟ್ಟಿದ್ದೆ. ಬಟ್ ಯಾವುದಂದ್ರೆ dy by dx equal to sin inverse x ಅಂತ. ಇನ್ನೊಂದು ಕೊಟ್ಟಿದ್ದೆ e raised to x tan y into dx plus 1 minus e raised to x into sec square y into dy equal to 0 ಅಂತ ಕೊಟ್ಟಿದ್ದೆ. ಈ ಪ್ರಾಬ್ಲಮ್ಸ್ ಅಲ್ಲೇ ಈಗ ಫಸ್ಟ್ ನೋಡಿ ಏನದ ಈ ಪ್ರಾಬ್ಲಮ್ಸ್ ಅಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದು ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಪ್ರಾಬ್ಲಮ್ ಸ್ವಲ್ಪ ಕೇರ್ಫುಲ್. ಇಟ್ಸ್ ಅ ಪ್ರೂಫ್ ಏನದ ಅಬ್ಸರ್ವ್ ಮಾಡ್ರಿ. ಏನ್ ಕೊಟ್ಟಾನ, dy by dx ಕೊಟ್ಟಾನ. ಏನಂತ, ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಈಗ ಅಬ್ಸರ್ವ್ ಮಾಡ್ರಿ. ಸೊ dy equal to sin inverse x into dx. It is a variable separable form ದ ಬಂದದ. ಓಕೆ, ಹಂಗಂದ್ರೆ ಇಂಟಿಗ್ರೇಟ್ ಮಾಡ್ರಿ. ಸೊ ಇಂಟಿಗ್ರೇಟಿಂಗ್, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, integrating both sides we have, okay, integration dy equal to integration sin inverse x into dx. okay, ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಹಿಯರ್ y ka y ಯಾವ ಫಾರ್ಮುಲಾ ಆಗ್ತಂದ್ರೆ integration uv formula. okay, u integration v into dx minus integration ಯಾವುದು differentiation of first function integration of ಯಾವುದು second function into dx. ಈ ಪ್ರಾಬ್ಲಮ್ಸ್ ಅಂದ್ರೆ ಫಸ್ಟ್ ಇಲ್ಲಿ ಏನಾಗ್ತದ, u ಆಗ್ತದ. ನೆಕ್ಸ್ಟ್ ವಿ ಅಂತಂದ್ರೆ 1 ಆಗ್ತದ. ಯಾಕಂದ್ರೆ ಬಿಕಾಸ್ ಐ ಲೇಟ್. ಅಬ್ಸರ್ವ್ ಮಾಡ್ರಿ, ಐಲೇಟ್ ಫಾರ್ಮ್ ಅಂದ್ರೆ ಫಸ್ಟ್ ಇನ್ವರ್ಸ್ ಅದ, ಅಂದ್ರೆ ಸೈನ್ ಇನ್ವರ್ಸ್ ಅದ. 1 ಅದು ಇಟ್ಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ 1. ಕ್ಲಿಯರ್ ಆದ್ರಿ? ಅಂದ್ರೆ ಫಸ್ಟ್ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ sin inverse x into integration 1 into dx minus integration differentiation of first function sin inverse x integrate second function into dx. So y ka y sin inverse x into x minus integration of, observe ಮಾಡ್ರಿ, ಡಿಫ್ರೆನ್ಶಿಯೇಷನ್. ಅಬ್ಸರ್ವ್ ಮಾಡ್ರಿ, ಡಿಫ್ರೆನ್ಶಿಯೇಷನ್ ಏನದ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸೊ ಡಿಫ್ರೆನ್ಶಿಯೇಷನ್ ಏನಾಗ್ತದ, 1 divided by square root of 1 minus x square into x into dx. okay, so y equal to x into sin inverse x minus integration x divided by square root of 1 minus x square into dx. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅಲ್ಲಿ ಇಲ್ಲೇ ಅಬ್ಸರ್ವ್ ಮಾಡ್ರಿ. ಏನದ, y equal to x into sin inverse x. ಅಬ್ಸರ್ವ್ ಮಾಡ್ರಿ, x ಸ್ಕ್ವೇರ್ ಅಂದ್ರೆ 2x ಇರ್ತದ. ಅಂದ್ರೆ ಇಲ್ಲಿ 2 ಅಡ್ಜಸ್ಟ್ ಆಗ್ಬೇಕಂದ್ರೆ ನಾ ಬರಿತಾ ಇರೋದು 1/2 into 2x ಬರಿತೇನೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 minus x square into dx. ಅರ್ಥ ಆಯ್ತಾ? ಈ 2 ಗೆಟ್ ಕ್ಯಾನ್ಸಲ್ ಮತ್ತೆ ಹೊಳೆ x ಆಗ್ತದ. ಓಕೆ, ಯಾಕೆ x 2x ಬರ್ತದೆ ಅಂದ್ರೆ ಬಿಕಾಸ್ ಆಫ್ 1 minus x ನಾ t ತೊಂದ್ರೆ ಡಿಫ್ರೆನ್ಶಿಯೇಷನ್ ಮಾಡಿದಾಗ x ಬರ್ತದೆ 2x ಇರ್ತದೆ. ಬಟ್ ಇಲ್ಲಿ 2x ನ ಏನ್ ಮಾಡೋದು, 2 ನ ಅಡ್ಜಸ್ಟ್ ಮಾಡ್ಕೊಂಡ ಅಂದ್ರೆ ನಮ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸಿ ಆಗ್ತದ. ಇಲ್ಲಿ ಏನ್ ಮಾಡ್ತಾ ಇರೋದು, ಅಬ್ಸರ್ವ್ ಮಾಡ್ರಿ, ಪುಟ್ t equal to 1 minus x square dt equal to minus 2x into dx. ಅದನ್ನ minus dt equal to 2x into dx. ಓಕೆ, ಸೊ ಇದು ಯಾವ್ದ dt ಗೊತ್ತಾಯ್ತು, ಕ್ಲಿಯರ್ ಆಯ್ತು. ಓಕೆ, ಇನ್ನ ನೆಕ್ಸ್ಟ್ ನೋಡಿ ಏನದ, ಫಸ್ಟ್ ಅದು ಕೊಟ್ಟಿದ್ದು ಏನದ ಬರ್ಬೋದು, y equal to
x into sine inverse x minus 1 by 2 integrate ಯಾವುದು 2x divided by square root of 1 minus x square into dx. Okay, next steps, y equal to x into sine inverse x minus 1 by 2 integrate 1 divided by square root t into 2x into dx means is into minus dt. Okay, next steps on y equal to x into sine inverse x e minus could is a plus 1 by 2 integration 1 by root t into dt because ನಿಮಗೆ ಗೊತ್ತಿರುವಂತ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ 1 divided by square root x ಅಂದ್ರೆ ಫಾರ್ಮುಲಾ ಏನದ 2 root x plus c ಅಂತ ಫಾರ್ಮುಲಾ ಅದೇ ತರ ಬರ್ಕೊಳ್ಳೋದು. ಸೊ y equal to x into sine inverse x plus 1 by 2 into 2 root t plus observe ಮಾಡಿ 2 root t ಆಗ್ತದೆ. ಸೊ 2 root t clear ಆಗುತ್ತೆ ಕಂಡೀಷನ್ಸ್. ಓಕೆ, ಇಟ್ ಇಸ್ C1 ಅಂತೀನಿ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, y equal to x into sine inverse x plus e2 get cancel root t ಅಂದ್ರೆ 1 minus x square plus c1. ಓಕೆ, ಕ್ಲಿಯರ್ ಆಗುತ್ತೆ ಕಂಡೀಷನ್ಸ್. x into sine inverse square root of c1 r ಅಂದ್ರೆ c ನ ನೋಡ್ರಿ ಆಕ್ಚುಲಿ, ಯಾಕಂದ್ರೆ ನಾವು ಇಲ್ಲೇ c ನ ಅಂದ್ಬಿಡಿ. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಈ ತರನು ಸಾಲ್ವ್ ಮಾಡಬಹುದು. ಯಾವುದು y equal to x into sine inverse x plus square root of 1 minus x square is the answer. ಇದು ಏನದ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್. ಏನದ which is required. ಅಬ್ಸರ್ವ್ ಮಾಡಿ, which is ಯಾವುದು required ಏನಾಗ್ತದ್ರಿ ಸೊಲ್ಯೂಷನ್. ಅಬ್ಸರ್ವ್ ಮಾಡ್ರಿ, ಇಲ್ಲೇ ಏನ್ ಮಾಡಿದೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇದನ್ನ ಬೇಕಾದ್ರೆ ನೀವು ಇಂಟಿಗ್ರೇಷನ್ 2x by root of 1 minus x ನ I1 ಅಂತ ತಗೊಂಡು ಸಾಲ್ವ್ ಮಾಡಿ ಆಮೇಲೆ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಓಕೆ ಅಂದ್ರೆ ಡೈರೆಕ್ಟ್ ಯೂಸ್ ಮಾಡ್ರಿ, ನಿಮಗೆ ಚಾಯ್ಸ್. ಅರ್ಥ ಆಗತ್ತೆ ನಾ ಹೇಳ್ತಾರೆ ಕಂಡೀಷನ್ಸ್. I1 ಅಂತ ಯೂಸ್ ಮಾಡಿದ್ರೆ ಒಂದ್ ಸ್ವಲ್ಪ ಸ್ಟೆಪ್ಸ್ ಲೆಂದಿ ಆಗ್ತದ, ಇಲ್ಲ ಅಂತಂದ್ರೆ ಏನದ ಈಸಿ ವೇಲಿ ಆಗ್ತದೆ ಡೈರೆಕ್ಟ್. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್ ಅಲ್ಲಿ ಸ್ಟೂಡೆಂಟ್ಸ್. ಈಗ ಈ ಪ್ರಾಬ್ಲಮ್ಸ್ ಈ ತರ ಸಾಲ್ವ್ ಮಾಡಬಹುದು. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಏನು ಕೊಟ್ಟಿದ್ದೆ ಹೋಮ್ವರ್ಕ್, ಯಾವುದು ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ. ಓಕೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ e raised to x into tan y into dx. ಓಕೆ, tan y into dx ಪ್ಲಸ್ ಬ್ರಾಕೆಟ್ ದಲ್ಲಿ 1 minus e raised to x ಅದ into second square y into dy equal to 0 ಅದ. ಈ ಫಸ್ಟ್ ನೋಡಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಪ್ರೂಫ್ ಅಲ್ಲೇ ಫಸ್ಟ್ ದ ಗಿವನ್ ಅಬ್ಸರ್ವ್ ಮಾಡ್ರಿ, the given equation ಅಂದ್ರೆ ಕೊಟ್ಟಿದ್ದೇನ್ರಿ e raised to x into tan y into dx plus 1 minus e raised to x into second square y into dy equal to 0. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಏನದ ನಾ ಬರೀತಾ ಇರೋದು ಸ್ವಲ್ಪ ಕಾನ್ಸೆಪ್ಟ್ ನೋಡ್ರಿ. ಏನದ ಕೇರ್ಫುಲ್ ನೋಡ್ರಿ. 1 minus e raised to x into second square ಯಾವುದು y into dy equal to ಈ ಟರ್ಮ್ LHS ಟರ್ಮ್ e raised to x into tan y into dx ನ ಈ ಕಡೆ ಕಳಿಸ್ಬಿಡ್ತಾನೆ, ಅಂದ್ರೆ ಮೈನಸ್ ಆಗ್ತದೆ. ಅಂದ್ರೆ ಮೈನಸ್ e raised to x into tan y into dx. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಏನದ ಸೆಕೆಂಡ್ ಸ್ಕ್ವೇರ್ y ಅಥವಾ sec square y ಡಿವೈಡೆಡ್ ಬೈ RHS ನ ಟ್ಯಾನ್ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗ್ತದೆ dy ಮೈನಸ್ e raised to x ಡಿವೈಡೆಡ್ ಬೈ 1 minus e raised to x into dx. ಈಗ ನೋಡ್ರಿ ಸ್ಟೂಡೆಂಟ್ಸ್, ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಬಂದದ ನೋಡ್ರಿ.
ಓಕೆ ಅವಾಗ ಏನ್ ಮಾಡ್ರಿ ಇಂಟಿಗ್ರೇಟಿಂಗ್. ಓಕೆ ಸೊ ಇಂಟಿಗ್ರೇಟಿಂಗ್ ಬೋತ್ ಅಬ್ಸರ್ವ್ ಮಾಡ್ರಿ both sides we have okay ಏನಾಗ್ತದ integrate secant square y divided by tan y into dy minus e raised to x divided by 1 minus e raised to x into dx. okay students ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲೇ ಸಬ್ಸ್ಟಿಟ್ಯೂಷನ್ ಮೆಥಡ್ ಅದ t equal to ಯಾವುದು tan y ಅದ ಇದರದ dt equal to ಏನಂತ secant square y into dy ಆಗ್ತದೆ. ನಾ ಡೈರೆಕ್ಟ್ ಬರ್ದೇನೆ dt by dy ನ ಆ ಕಡೆ ಕಳಿಸ್ಬಿಟ್ಟಿನಿ ಡೈರೆಕ್ಟ್ ಆಗಿ. ಇಲ್ಲಿ ಪುಟ್ t equal to 1 minus e raised to x ಇದರ ಡಿಫರೆನ್ಸಿಯೇಷನ್ ಮಾಡಿದ್ರೆ dt equal to 1 ದ ಡಿಫರೆನ್ಷಿಯೇಷನ್ 0 minus minus e raised to x differentiation e raised to x into dx. ಅರ್ಥ ಐತ್ರಿ? ಕ್ಲಿಯರ್ ಆಗತಿ ಕಾನ್ಸೆಪ್ಟ್ ಅಲ್ಲೇ. ಯಾಕಂದ್ರೆ ಈ ಮೈನಸ್ ಇಲ್ಲದ ಬೇಕಾ ಮೈನಸ್ ಬರೀ ಕ್ಲಿಯರ್ ಆಯ್ತು, ಅರ್ಥ ಆಗ್ತದ ನಿಮ್ಗೆ. ಕ್ಲಿಯರ್ ಆಯ್ತು ಹೌದಾ? ಇನ್ನ ನೆಕ್ಸ್ಟ್ ನೋಡ್ರಿ ಫಸ್ಟ್ ಏನ್ ಕೊಟ್ಟಾನ ಮತ್ ಒನ್ ಸೆಕೆಂಡ್ ರಿಪೀಟ್ ಇದು ಬರ್ಕೊಡ್ರಿ. ಏನದ ಇಂಟಿಗ್ರೇಷನ್ secant square y divided by tan y into dy equal to integrate minus e raised to x divided by 1 minus e raised to x into dx. okay ಏನಾಗ್ತದೆ ನೋಡ್ರಿ ಸಬ್ಸ್ಟಿಟ್ಯೂಷನ್ ಇಂಟಿಗ್ರೇಷನ್ ಅಬ್ಸರ್ವ್ ಮಾಡಿ 1 by t secant square y into dy means dt 1 by t minus e raised to x into dx means is dt. here log t modulus t equal to integration log modulus t plus log c ಆಗುತ್ತೆ ಕಂಡೀಷನ್ಸ್. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಈಗ ಲಾಗ್ ಟಿ ಟಿ ಅಂತಂದ್ರೆ ಏನಾಗ್ತದೆ ನೋಡ್ರಿ ಇಲ್ಲಿದು ಇಟ್ಸ್ ಅ tan y equal to log t t means 1 minus e raised to x plus log c. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ಪ್ಲಸ್ ಆರ್ ಎಚ್ ಎಸ್ ಲಾಗ್ ವೈ ಈ ಕಡೆ ಲಾಗ್ ವೈ ಲಾಗ್ ಕ್ಯಾನ್ಸಲ್ ಮಾಡಿ ಬರಲ್ಲ ಹಂಗ. ಈಗ ತೊಂಬರ್ರಿ ಏನದ ಲಾಗ್ ಆಫ್ ಮಾಡ್ಯುಲಸ್ tan y minus log of modulus 1 minus e raised to x equal to log c. okay log of ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್ ಕಂಡೀಷನ್ಸ್ log of log m minus log n ಅಂದ್ರೆ log m by n ಅಂದ್ರೆ log tan y divided by 1 minus e raised to x equal to log c. ರಿಮೂವಿಂಗ್ ಬೋತ್ ಸೈಡ್ಸ್ log ಏನಾಗ್ತದ tan y divided by 1 minus e raised to x equal to c. Last answer is tan y equal to c into 1 minus e raised to x. okay which is required solution. okay ಈ ತರ ಏನದ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ, ಸೆಕೆಂಡ್ ಒನ್ ಮತ್ತು ಫಸ್ಟ್ ಒನ್. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್, ಒನ್ ಬೈ ಸಾಲ್ವ್ ಮಾಡ್ಕೊತ ಹೋದ್ರೆ ತಾನೇ ಬರ್ತದೆ. ಈಗ ಇನ್ನು ನೆಕ್ಸ್ಟ್ ಬರುವಂತ ಸ್ವಲ್ಪ ಕಂಡೀಷನ್ಸ್ ಚೇಂಜಸ್ ಅದ ಸ್ಟೂಡೆಂಟ್ಸ್. ಏನದ ಫಸ್ಟ್ ಒನ್ ಇಲ್ಲಿ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ಸ್ 9.2 ದೊಳಗಿನ 9.4 ದ ಎಕ್ಸರ್ಸೈಸ್ ಫಸ್ಟ್ ಏನದ ಏನ್ ಕೇಳ್ತಾನ ಇಷ್ಟೊತ್ತಾಗ ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತಿದ್ದ. ಈಗ 11th ಪ್ರಾಬ್ಲಮ್ ಲಿಂದ ಏನ್ ಕೊಟ್ಟಾನ ಅಂದ್ರೆ ಇಟ್ಸ್ ಅ ಫೈಂಡ್ ಎ particular solution satisfying observer ಏನಕ್ಕಾನ satisfying
satisfying the given conditions ಹೌದಾ ಯಾವುದು x cube plus x square plus x plus 1 into dy by dx equal to 2x square plus x, okay, comma y equal to 1 and x equal to 0 ಅಂತ ಕೊಟ್ಟ. ಈ ತರ ಕೊಟ್ಟಾನೆ. ಯಾವುದು ಇಲ್ಲಿಯೂ ಜನರಲ್ ಸೊಲ್ಯೂಷನ್, ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಏನದಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿರ್ಬೇಕಂತ ಹೇಳ್ತಾನೆ. ಯಾವ ತರ? ಈಗ ಫಸ್ಟ್ ಸ್ವಲ್ಪ ಲೆಂದಿ ಅದ ಸ್ಟೂಡೆಂಟ್ಸ್, ಇವು ಒಂದೊಂದು ಇವು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಅದ. ಇಲ್ಲ ಅಂದ್ರೆ ಲೀನಿಯರ್, ಆಲ್ಮೋಸ್ಟ್ 99.99% ಲೀನಿಯರ್ ಮೇಲೆ ಅದ. ಬಟ್ ಅಂದ್ರೆ ಬೈ ಚಾನ್ಸ್ ಯಾರು ಕೇಳಿದ್ರೆ ಈ ಕಂಡೀಷನ್ಸ್ ಮೇಲೆ ಕೇಳಬಹುದು. ಅಬ್ಸರ್ವ್ ಮಾಡಿ ಹೇಳಿದ ಸಬ್ ಪ್ರೂಫ್. ಓಕೆ, ಏನದ ಫಸ್ಟ್ ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟಾನ? x cube plus x square plus x plus 1 into dy by dx equal to 2x square plus x ಅಂತ ಕೊಟ್ಟಾನ. ಕಾಮ ಏನು ಕೊಟ್ಟಾನ? y equal to 1 ಅಂತ ಕೊಟ್ಟಾನ and x equal to 0 ಅಂತ ಹೇಳಿದ. ಓಕೆ, ಈಗ ಅಬ್ಸರ್ವ್ ಮಾಡಿ ಫಸ್ಟ್ dy by dx equal to, ಅಬ್ಸರ್ವ್ ಮಾಡ್ರಿ ಏನಾಗ್ತದ? 2x square plus x divided by x cube plus x square plus x plus 1 ಬರಿಬಹುದಾ? ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಹಂಗಂದ್ರ ಸೊ dy by dx equal to 2x square plus x, ಒಂದು ಫ್ಯಾಕ್ಟರ್ ಆಗ್ತದೆ ನೋಡ್ರಿ. ಇಲ್ಲಿ x ಸ್ಕ್ವೇರ್ ಕಾಮನ್ ತೆಗಿಬಹುದು, ಇಲ್ಲಿ 1 ಕಾಮನ್ ಅಂದ್ರೆ ನಾನು ಬರೀಬಹುದು ಡೈರೆಕ್ಟ್ ಏನಂತ x plus 1 into x square plus 1 ನಾ ಡೈರೆಕ್ಟ್ ಬರ್ದೇನೆ ಫ್ಯಾಕ್ಟರ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್, dy equal to ಏನದ 2x square plus x divided by ಏನದ x plus 1 into x square plus 1 into dx. ಈಗ ಇಂಟಿಗ್ರೇಟ್ ಮಾಡೋಕೆ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಬಂತು. ಓಕೆ, ಇಂಟಿಗ್ರೇಟಿಂಗ್, ಓಕೆ ಅಬ್ಸರ್ವ್ ಮಾಡ್ರಿ, ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ we have, ಓಕೆ, ಏನ್ ಮಾಡಬೇಕು? ಇಂಟಿಗ್ರೇಷನ್ dy equal to integration 2x square plus x divided by x plus 1 into x square plus 1 into dx. ಇಲ್ಲಿ ಅಬ್ಸರ್ವ್ ಮಾಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಬಂದದ. ಅಂದ್ರೆ ಈಗ ನಾ ಬರೀತಾ ಇರೋದು ಇಲ್ಲಿ ಬರೋದು ನೆಕ್ಸ್ಟ್ ಅಂದ್ರೆ ವೇರಿಯಬಲ್ ಸಪರೇಬಲ್ ಅಂತ ಇಲ್ಲಿ ನನಗೆ ಇಂಟಿಗ್ರೇಷನ್ dy means is y equal to ಏನದ I1 ಅಂತ, ಅಂದ್ರೆ ಇದು ಟೋಟಲ್ ಇಟ್ಸ್ I1 ಸರ್ I ಅಂತ ಸರ್ I1 ಅನ್ನೋಕ್ಕಿಂತ I ಅಂತ ಕ್ಲಿಯರ್ ಆಗುತ್ತೆ. ಕಂಡೀಷನ್ಸ್ ಇಟ್ಸ್ I. ಇದು I ಅಂತಂದ್ರೆ ಸ್ಟೂಡೆಂಟ್ಸ್ ಸೊ ಇಕ್ವೇಶನ್ ನಂಬರ್ 1 ಅಂತೀನಿ, ಬಟ್ ಇಲ್ಲಿ ಬರೆದಿರ್ತಂದ್ರೆ I equal to ಏನದ ಇಂಟಿಗ್ರೇಷನ್ 2x square plus x divided by x plus 1 x square plus 1 into dx. ಈಗ ನಾ ಬರೀತಾ ಇರೋದು ನಾವು ಇಂಟಿಗ್ರೇಷನ್ ಬಿಡ್ತೇನೆ, ಯಾಕಂದ್ರೆ ಬೈ ಯೂಸಿಂಗ್ ಪಾರ್ಷಲ್ ಫ್ರಾಕ್ಷನ್ ದಾಗ ಅದ ಇದು ಯೂಸ್ ಮಾಡೋದು. ಪಾರ್ಷಲ್ ಫ್ರಾಕ್ಷನ್ ಏನದ ನಾವು 2x square plus x divided by x plus 1 x square plus 1. ಓಕೆ,
ನಾನು ಇಂಟಿಗ್ರೇಷನ್ ಬಿಟ್ಟಿರ್ತೀನಿ, ಬಂದ್ ಆನ್ಸರ್ ಇಂಟಿಗ್ರೇಷನ್ ಮಾಡ್ಬೋದು ಅಂದ್ರೆ ಈಸಿ ಆಗತ್ತೆ. ಈಗ ಏನಾಗ್ತದೆ ನೋಡ್ರಿ, a ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಫಾರ್ಮುಲಾ bx ಪ್ಲಸ್ c ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಕ್ಲಿಯರ್ ಆಗತ್ತೆ. ಇಟ್ಸ್ ಅ equation ನಂಬರ್ 2. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. LCM 2x square plus x divided by x plus 1 into x square plus 1 equal to a into x square plus 1 plus so bx plus c into x plus 1 is divided by ಯಾವುದು x plus 1 into x square plus 1. x plus 1 x square plus 1 get cancels. ಓಕೆ, ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಆಯ್ತಂದ್ರೆ ಉಳಿತಾ ಇರುತ್ತೆ ಟರ್ಮ್ ಯಾವುದು? 2x square plus x equal to a into x square plus 1 plus bx plus c into x plus 1. ಸೊ equation ನಂಬರ್ 3. ನಾನು ನಿಮ್ಗೆ ಹೇಳ್ತಿದ್ದೆ ಏನದ ಹೆಂಗ ಕಂಡುಹಿಡಿಬೇಕಂತ. ಇಲ್ಲಿ ನೋಡಿ, a ಡಿವೈಡೆಡ್ ಬೈ ಏನದ x plus 1 equal to 0 ಅಂದ್ರೆ x equal to minus 1. ಇದು ಒಂದು ಪುಟ್ ಮಾಡ್ಬೇಕು. ಈಗ ಪುಟ್ x equal to minus 1 in equation ನಂಬರ್ 3 ಒಳಗೆ. ಈಗ ನೋಡ್ರಿ, minus 1 ಹಾಕಿದ್ರೆ ಡೈರೆಕ್ಟ್ ಬರೀತೀನಿ, 2 ಆಗ್ತದೆ. 2 minus 1 is 1. ಓಕೆ, ಸೊ minus 1 ಅಂದ್ರೆ 1 plus 1 2a ಆಗ್ತದೆ. ಡೈರೆಕ್ಟ್ ಬರೀತೀನಿ, ಜಾಗ ಇಲ್ಲ ಅಂತ. ಇಲ್ಲಿ minus 1 ಅಂದ್ರೆ 0, ಇಲ್ಲಿ minus 1 ಅಂದ್ರೆ ಟೋಟಲ್ 0 ಆಗ್ತದೆ. ಅಂದ್ರೆ a ವ್ಯಾಲ್ಯೂ ಈಸ್ 1/2. a ವ್ಯಾಲ್ಯೂ ಗೊತ್ತಾಯ್ತು 1/2. ಅಬ್ಸರ್ವ್ ಮಾಡಿ, a ವ್ಯಾಲ್ಯೂ 1 ಗೊತ್ತಾಯ್ತು ಅಂದ್ರೆ ಇನ್ನು b ಮತ್ತು c ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸೋಣ. ಇದನ್ನ ಹೊಳ್ಳಿ ಇಕ್ವೇಶನ್ ರಿಪೀಟ್ ಬರ್ದಿರ್ತೀನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತತಿ, ಗೊತ್ತಾಗ್ಕೋತ ಹೋಗ್ತದೆ ಏನದ ಇಲ್ಲಿ ಬರ್ತೀನಿ. ಆ ಇಕ್ವೇಶನ್ ಅಬ್ಸರ್ವ್ ಮಾಡಿ, ಆ ಇಕ್ವೇಶನ್ ಏನದ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ಇಕ್ವೇಶನ್ ಏನದ 2x square plus x. ಓಕೆ, ಕ್ಲಿಯರ್ ಆಗುತ್ತೆ. 2x square plus x ಏನದ, ಇನ್ನೊಂದು a into x square plus 1 plus ಏನದರಿ bx plus c into x plus 1 ಅಂದ್ರೆ ಇಕ್ವೇಶನ್ ನಂಬರ್ 3 ಅಂತೀವಿ. ಸೊ ಇಕ್ವೇಶನ್ ನಂಬರ್ 3. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ಇಕ್ವೇಶನ್ 3 ಅಂದಿಲ್ಲ. ಈಗ ನನಗೆ ಎ ವ್ಯಾಲ್ಯೂ ಗೊತ್ತಾಗಿದೆ. ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ, ಅಬ್ಸರ್ವ್ ಮಾಡ್ರಿ, ಇಲ್ಲೇ ಪುಟ್ ಎಕ್ಸ್ ಈಕ್ವಲ್ ಟು 0 ಪುಟ್ ಮಾಡ್ತಾನೆ ಅಂದ್ರೆ 0 ಇಂಟು 1 ಇದು 0. ಇಲ್ಲೇ ಎ ಇಂಟು 0 ಅಂದ್ರೆ 1 ಆಗ್ತದೆ, ಪ್ಲಸ್ ಬಿ ಇಂಟು 0 0 ಆಗ್ತದೆ, ಸಿ ಇಂಟು 1 ಅಂದ್ರೆ ಇದು ಸಿ 1 ಆಗ್ತದೆ. ಇಲ್ಲಿ ಅಬ್ಸರ್ವ್ ನೋಡ್ರಿ, ಇದು 0 ಆಗ್ತದೆ ಎ ಪ್ಲಸ್ ಸಿ. ಅಬ್ಸರ್ವ್ ಮಾಡ್ರಿ, ಎ ಇಸ್ 1/2 ಪ್ಲಸ್ ಸಿ ಅಂದ್ರೆ ಇಲ್ಲಿ ಬರ್ಬೇಕು ನೋಡ್ರಿ, ಇಲ್ಲ ಕೇರ್ಫುಲ್ ಆಗಿ, ಸಿ ಈಕ್ವಲ್ ಟು ಮೈನಸ್ 1/2. ಸಿ ವ್ಯಾಲ್ಯೂ ಇಸ್ 1/2. ಅಬ್ಸರ್ವ್ ಮಾಡಿ, ಮತ್ತೆ ನಾ ಬರೀತಿದ್ದೆ ಇನ್ನೊಂದು ಏನಂತ, ಕೋಯಿಫಿಸಿಯಂಟ್ ಅಂತ ಬರೀತಿದ್ದೆ. ಕೋಯಿಫಿಸಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಟರ್ಮ್. ಹೌದಾ, ಇಲ್ಲಿ ಕೋಯಿಫಿಸಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಟರ್ಮ್ LHS ಒಳಗೆ 2 ಅದ, ಬರೀ 2. a ಇಂಟು ಎಕ್ಸ್ ಸ್ಕ್ವೇರ್ ಅದ, a ಅದ, a ಟರ್ಮ್ ಬರ್ತದೆ, ಪ್ಲಸ್ ಅಬ್ಸರ್ವ್ ಮಾಡಿ, ಬಿ ಎಕ್ಸ್ ಇಂಟು ಎಕ್ಸ್ ಮೀನ್ಸ್ ಬಿ ಎಕ್ಸ್ ಸ್ಕ್ವೇರ್ ಆಗ್ತದ, ಬಿ ಆಗ್ತದ, ಸಿ ಎಕ್ಸ್ ಆಗ್ತದ, ಸಿ ಎಕ್ಸ್ ಅದನ್ನ ಬರೋದಿಲ್ಲ ಎಕ್ಸ್ ಸ್ಕ್ವೇರ್ ಟರ್ಮ್ ಅಂದ್ರೆ 2 ಈಕ್ವಲ್ ಟು 1/2 a ಪ್ಲಸ್ ಬಿ. ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗ್ತದ, ಸೊ ಬಿ ವ್ಯಾಲ್ಯೂ 2 ಇಂಟು 4 ಮೈನಸ್ 1 ಇಸ್ 3 ಅಂದ್ರೆ 3/2 ಆಗ್ತದ. ಡೈರೆಕ್ಟ್ ಬರ್ತದೆ, ಕ್ಲಿಯರ್ ಆಗತಿ. ಯಾವುದು ಬಿ ವ್ಯಾಲ್ಯೂ ಗೊತ್ತಾಯ್ತು. ಇನ್ನು ಎಲ್ಲಾ ವ್ಯಾಲ್ಯೂ ಗೊತ್ತಾಯ್ತು. ಅವಾಗ ಏನ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ರಿ, ಏನದ ಪುಟ್ಟಿಂಗ್ ವ್ಯಾಲ್ಯೂಸ್, ಯಾವುದು ವ್ಯಾಲ್ಯೂಸ್ ಆಫ್ ಎ ಕಾಮಾ ಬಿ ಅಂಡ್ ಸಿ, ಯಾವುದು ಇನ್ ಇಕ್ವೇಶನ್ ನಂಬರ್ 2. ಹೌದಾ, ಇಕ್ವೇಶನ್ 2 ಒಳಗೆ ಹಾಕ್ತೇನೆ. ಆ ಇಕ್ವೇಶನ್ 2 ಯಾವ್ದು ಹೇಳ್ರಿ,
2x square plus x divided by ಏನದ x plus 1 x square plus 1 ಹೌದಾ equal to a by x plus 1 ಅದ plus bx plus c divided by ಅಂದ್ರೆ x square plus 1 ಇದು equation 2 ಅದು ಪುಟ್ ಮಾಡ್ತೀನಿ a values observe ಮಾಡ್ರಿ 2x square plus x divided by x plus 1 into x square plus 1 a value is 1 by 2 divided by x plus 1 plus observe ಮಾಡ್ರಿ b ಅಂದ್ರೆ ಏನಂದ್ರ 3 by 2 x minus c ಅಂದ್ರೆ 1 by 2 minus 1 by 2 divided by x square plus 1 okay ಈಗ observe ಮಾಡ್ರಿ integrate ಯೂಸ್ ಮಾಡ್ತೀನಿ so integrate 2x square plus x divided by x plus 1 x square plus 1 into dx okay 1 by 2 constant ಯಾವುದು 1 divided by x plus 1 into dx plus ಇಲ್ಲಿ 1 by 2 1 by 2 ಕಾಮನ್ ತೆಗೆದುಬಿಡ್ತೀನಿ ಎರಡು ಕಡೆ ಏನಾಗ್ತದೆ 3x minus 1 divided by x square plus 1 into dx ಇದು divided by 2 ತೆಗೆದ್ರೆ 1 by 2 ಆಗ್ತದೆ 1 by 2 ಹೊರಗೆ ಇಟ್ಟರೆ 3 into x is 3x minus 1 ಆಗ್ತದೆ ಓಕೆ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ಸಾಲ್ವ್ ಮಾಡೋಣ ಏನದ ಇಲ್ಲಿ ಬರೋದು ನೆಕ್ಸ್ಟ್ therefore ಏನದ 2x square plus x divided by x plus 1 x square plus 1 into dx equal to ಏನದ ಇದು as it is 1 by 2 integration 1 by x plus 1 into dx plus 1 by 2 integration observe ಮಾಡ್ರಿ ಸ್ವಲ್ಪ ನೋಡ್ರಿ ಕೇರ್ಫುಲ್ ಯಾವುದು ಏನದ ಟರ್ಮ್ 3x minus 1 ಅನ್ನೋದು ಸಪರೇಟ್ ಯೂಸ್ ಮಾಡ್ಕೋಬೇಕು ಇಂಟಿಗ್ರೇಷನ್ ಏನದ 3x divided by x square plus 1 minus 1 divided by x square plus 1 into dx ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರೀಬಹುದು ಏನದ ಅಬ್ಸರ್ವ್ ಮಾಡ್ರಿ 2x square plus x divided by x plus 1 x square plus 1 into dx equal to 1 by 2 1 divided by x plus 1 plus ಈ 1 by 2 ಎರಡಕ್ಕೂ ಸಂಬಂಧದ ಗುಣಾಕಾರ ಮಾಡಬೇಕು 1 by 2 3x divided by x square plus 1 into dx minus 1 by 2 integrate 1 by 1 plus x square into dx 1 plus x square ಅರ ಬರೀರಿ ಅಥವಾ x square plus 1 ಅರ ಬರೀರಿ ಅರ್ಥ ಆಗತೈತಿ ನಾ ಹೇಳ್ತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಆಗತೈತ್ರಿ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ನ ಇದನ್ನ ರಿಪೀಟ್ ಬರೀತೀನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ ಜಾಗಿಲ್ಲ ಅಂತ ಇಲ್ಲಿ ಬರ್ತೀನಿ ಏನದ ಅದ ಆಯ್ ಅಂತ ಅಂದಿರ್ತೀವಿ ಹೌದಾ ಓಕೆ ಏನದ ಆಯ್ ಅಂತಂದ್ರೆ ಆಯ್ ಅಂದ್ರೆ ಇದರಿ ಇಂಟಿಗ್ರೇಷನ್ 2x square plus x divided by x plus 1 x square plus 1 into dx okay ಅದಕ್ಕೆ I equal to ಏನದರಿ 1 by 2 integration 1 by 1 plus x into dx plus 3 by 2 ಏನಾಗ್ತದ x divided by ಹೌದಾ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ x divided by ಅದ ಹೌದಾ x divided by ಏನದ x square plus 1 into dx minus 1 by 2 into integration 1 by 1 plus x square into dx ಅದ ಓಕೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ I equal to 1 by 2 integration 1 by 1 plus x into dx plus 3 by 4 ಅಂತೀನಿ ಇಂಟಿಗ್ರೇಷನ್ ಇಲ್ಲಿ ಏನಾಗ್ತದ 2x divided by x square plus 1 into dx minus 1 by 2 integration 1 by
1 plus x square into dx. Students, I equal to, observe ಮಾಡ್ರಿ ಇಲ್ಲೇ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಇಲ್ಲೇ put t equal to x square plus 1 ಅಂದ್ರೆ dt ವ್ಯಾಲ್ಯೂ 2x into dx ಅನ್ನೋದು ಇದು ಗೊತ್ತಿರಬೇಕಿಲ್ಲ. ಸ್ಟೂಡೆಂಟ್ ಸ್ವಲ್ಪ ಕೇರ್ಫುಲ್ ಆಗಿಲ್ಲ, ಹೌದಾ? ಇದು ಗೊತ್ತಿತ್ತು ಅಂದ್ರೆ ನಿಮ್ಗೆ ಈಸಿ ಗೋಯಿಂಗ್ ಸಾಲ್ವ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ಈಗ ನೋಡ್ರಿ ಆಯ್ಕ I 1/2 integration 1/1 plus x into dx plus 3/4 integration 1 by t into dt minus 1/2 log integration 1 plus x square into dx. Okay, so I equal to 1/2, observe log modulus 1 plus x plus 3/4 log modulus t minus 1/2 into tan inverse x plus c. Okay, so I equal to 1/2 log modulus 1 plus x plus 3/4 log t. T means x square plus 1 minus 1/2 tan inverse x plus c. ಈಗ ಸ್ಟೂಡೆಂಟ್ಸ್ I ವ್ಯಾಲ್ಯೂ ಗೊತ್ತಾಯ್ತಂತಂದ್ರೆ ಈಗ ಏನ್ ಮಾಡ್ತೀನಿ, ಸೊ putting the value of I in equation number 1. ಏನದ equation number 1? y equal to I ಅದ, ಹೌದಾ? ಇಲ್ಲಿ ಬರೀತು ನೋಡಿ, y equal to I ಅಂತಂದ್ರೆ ಕಂಡಿಡಿದ್ರಿ ಎಷ್ಟು? 1/2 log modulus 1 plus x plus 3/4 log modulus x square plus 1, okay, minus 1/2 tan inverse x plus c. So equation number 4 ಅಂತ ಯೂಸ್ ಮಾಡ್ತಾರೆ. ಈಗ ನಾವು ಬರಿತಾ ಇರೋದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಏನಂತ, put x equal to 0 and y equal to 1 in equation number 4 ದ ಹಾಕ್ತೀವಿ ಪರ್ಟಿಕ್ಯುಲರ್ ಸೊಲ್ಯೂಷನ್. ಏನಾಗ್ತದ? y ಇದ್ದಲ್ಲಿ 1/2 log 1 plus 0 plus 3/4 log 0 square plus 1 minus 1/2 tan inverse 0 plus c. ಅಬ್ಸರ್ವ್ ನೋಡ್ರಿ, ಕೇರ್ಫುಲ್ ನೋಡ್ರಿ, ಇಲ್ಲಿ 1/2 log 1 ಅಂದ್ರೆ 0, ಇಲ್ಲಿ log 1 ಆಗ್ತದೆ 0, ಇಲ್ಲಿ tan inverse ಬಿಡ್ತದೆ 0 ಅಂದ್ರೆ 0 ಅಂದ್ರೆ c, ಅಂದ್ರೆ c ವ್ಯಾಲ್ಯೂ ಏನಾಗ್ತದೆ? 1 ಆಗ್ತದೆ. ಅಬ್ಸರ್ವ್ ನೋಡಿ, LHS 1 ಆಗ್ತದೆ, RHS ಒಳಗೆ c ಅಷ್ಟೇ ಉಳಿಯುತ್ತೆ, ಯಾಕೆ ಉಳಿದೆಲ್ಲ 0 ಆಗುತ್ತೆ. ಈಗ ಏನ್ ಮಾಡ್ತೀನಿ, put c equal to 1 in equation number 4 ದ ಹಾಕ್ತೀನಿ, ಮುಗಿ, ಇದ ಲಾಸ್ಟ್ ಆನ್ಸರ್. So y equal to 1/2 tan inverse, sorry, ಏನದ log 1/2, observe ಮಾಡಿ, log 1/2 is 1/2 log 1 plus x plus 3/4 log modulus x square plus 1, ಇಲ್ಲಿ ಬರುತ್ತೆ ನೋಡಿ, minus 1/2 tan inverse x plus c ಅಂತಂದ್ರೆ ಏನೈತ್ರಿ? 1. ಮುಗೀತಿದೆ ಲಾಸ್ಟ್ ಆನ್ಸರ್. ಈ ತರ 5 ಮಾರ್ಕ್ಸ್ ತಗ ಕೇಳೋ ಚಾನ್ಸಸ್ ಅದ, ಕೇಳಬಹುದು ಬಿಡಬಹುದು, ಯಾವುದು ಪಿ ಕೊಡಬಹುದು. ಹೆಚ್ಚು ಕೇಳಿದ್ದು ಲೀನಿಯರ್ ಇಕ್ವೇಶನ್ ಅಂದ್ರೆ 9.6 ಬಾಕಿ. ಓಕೆ, ಥ್ಯಾಂಕ್ ಯು.